ಹರಿ ಓಂ ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ವಿದ್ಯಾ ವಿನಯ ಸಂಪನ್ನಾನ್ ಶಾಂತಾದಿ ಗುಣಬ್ರಹ್ಮಿತಾನ್ ಸಶಾಸ್ತ್ರ ಪ್ರವಚನಾಸಕ್ತಾನ್ ಎಲಿಮಿಲಾರ್ಯಾನ್ ಗುರುನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನಮಸ್ಯೆ ಗುರುಮಮ. ಹರಿ ಓಂ ಶ್ರೀಶಾಃ ಪಾಹಿ. ಆನಂದಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗದ್ಯಮಾಲೆಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯೆವಾಚಿ. ವರದರು ಅಂದರೆ ಶ್ರೇಷ್ಠರು, ಸಾತ್ವಿಕರು ಎಂದು ಅರ್ಥ. ಜೀವರಲ್ಲಿ ನಾನಾ ವಿಧರಾಗಿ ಇರುತ್ತಾರೆ. ಜೀವರಲ್ಲಿ 3 ಪ್ರಮುಖವಾದ ವಿಧ: ಸಾತ್ವಿಕ, ರಾಜಸ, ತಾಮಸ ಎಂಬುದು. ಜೀವಗಣ ಅನಂತರಿದ್ದಾರೆ. ಅನಂತರಿರತಕ್ಕಂಥ ಜೀವಗಣದಲ್ಲಿ ನೀಚೋಚ್ಚ ಭಾವಂಗುತಃ ಹರೇರನುಚರಃ, ಭಗವಂತನ ಅನುಚರರಾಗಿದ್ದಾರೆ. ನೀಚೋಚ್ಚ ಭಾವದಿಂದ ಕೂಡಿರುತ್ತಾರೆ. ನೀಚೋಚ್ಚ ಭಾವ ಎಂಬುದೇ ತಾರತಮ್ಯ ಎಂಬುದೇ ಸಾತ್ವಿಕ, ರಾಜಸ, ತಾಮಸ ಎಂಬುದನ್ನು ನಾವು ಸ್ಥೂಲವಾಗಿ ತಿಳಿದುಕೊಳ್ಳಬಹುದು. ಹಾಗಾದರೆ ಪ್ರತಿಯೊಬ್ಬ ಜೀವರಲ್ಲೂ ನಾವು ಸಾತ್ವಿಕ, ರಾಜಸ, ತಾಮಸ 3 ಗುಣವನ್ನು ನೋಡುತ್ತಿರುತ್ತೇವಿಲ್ಲ ಅಂದರೆ ಹೌದು. ಸಂಸಾರ ವ್ಯವಸ್ಥೆಯಲ್ಲಿ 3 ಗುಣ ಮಿಶ್ರಿತವಾಗಿಯೇ ಇರುತ್ತಾರೆ. ಯಾವ ಗುಣ ಅತಿಶಯವಾಗಿ ಇರುತ್ತದೋ ಅದು ಆ ಗುಣದಿಂದಲೇ ಹೊಂದಿರುತ್ತಾರೆ. ಆ ಗುಣವಂತರು ಅಂತ ತಿಳಿಯಬೇಕು. ಯಾವುದು ಅರ್ಧ ಭಾಗಕ್ಕಿಂತ ಹೆಚ್ಚು, ಉದಾಹರಣೆಗೆ ಸಾತ್ವಿಕ ಭಾಗ ಎಂಬುದು 50ಕ್ಕಿಂತ ಹೆಚ್ಚಿಗಿದ್ದು, ರಾಜಸ ಗುಣ ಮತ್ತು ತಾಮಸ ಗುಣ ಮತ್ತೆ 45, 49, 40 ಒಳಗಡೆ ಇರತಕ್ಕಂಥದ್ದು. ಅಧಿಕ ಅಂದರೆ 51% ಅಂತಲೇ ಹೇಳ್ಬೋದು, 75% ಅಂತಲೇ ಹೇಳಬಹುದು. ಒಟ್ಟಿನಲ್ಲಿ ಅಧಿಕವಾಗಿರಬೇಕು ಅಂತ ಹೇಳಿದಾಗ 35, 35, 30 ಅಂತ ಹೇಳಿದ್ರೂ ಸಹ 35, 34 ಹಾಗೂ 31 ಹೀಗೆ ಹೇಳಿದರೂ ಸಹ 35 ಎಂಬುದು 1 ಗುಣದಿಂದ ಸಾತ್ವಿಕ ಗುಣ ಅಧಿಕವಾಗಿದ್ದರೂ ಕೂಡ ಸಾತ್ವಿಕರು ಅಂತ ತಿಳಿಯಬೇಕು. ಅದರಂತೆ ರಾಜಸರನ್ನು, ಅದರಂತೆ ತಾಮಸರನ್ನು ತಿಳಿಯಬೇಕು. ಅಧಿಕವಾಗಿರತಕ್ಕಂಥದ್ದರಿಂದ ಅರ್ಥ. ಈ ಶತಾಂಶದಲ್ಲಿ ಮೂಲಭೂತವಾಗಿ ಯಾವ ಮೋಕ್ಷಕ್ಕೆ ಹೋಗತಕ್ಕಂಥದ್ದಾಗ ಪರಿಪೂರ್ಣವಾಗಿ ಅವರು ನಿರ್ಗುಣರಾಗಿರುತ್ತಾರೆ. ಈ ವಿಧ ಯಾವ ಗುಣವೂ ಯಾವ ಜೀವರಲ್ಲೂ ಇರುವುದಿಲ್ಲ. ಇದರ್ಥ ಕೇವಲ ಅವರು ಸ್ವರೂಪ ಗುಣದಲ್ಲಿರುತ್ತಾರೆ. ಸ್ವರೂಪ ಗುಣ ಎಂಬುದು ಶತಾಂಶಪೂರ್ವಕವಾಗಿ ಸತ್ವಗುಣವೇ ಆಗಿರುತ್ತದೆ. ಸತ್ವಗುಣ ಈಗ ಸತ್ವಪ್ರಚುರವಾಗಿರುತ್ತದೆ. ಅಲ್ಲಿ ಸತ್ವಗುಣವೇ ಆಗಿರುತ್ತದೆ. ಅಪ್ರಾಕೃತವಾದ ಸತ್ವಗುಣ, ಅಪ್ರಾಕೃತವಾದ ರಜೋಗುಣ, ಅಪ್ರಾಕೃತವಾದ ತಮೋಗುಣ, ಇದು ಸ್ವರೂಪಭೂತವಾದದ್ದು. ಪ್ರಸ್ತುತ ಈ ಸಂಸಾರದಲ್ಲಿ ನಾವು ಸಾತ್ವಿಕ ದಿನಚರಿಯನ್ನು ಶ್ರೀಮದಾನಂದ ತೀರ್ಥರು ತಿಳಿಸಿರುವುದನ್ನು ತಿಳಿದುಕೊಂಡವು. ಇಂದು ರಾಜಸ ತಾಮಸರ ಬಗ್ಗೆ ಶ್ರೀಮದಾನಂದ ತೀರ್ಥರು ನಮಗೆ ಅನುಗ್ರಹ ಮಾಡಿರ್ತಕ್ಕಂಥ ವಿಷಯವನ್ನು ತಿಳಿಯೋಣ. ಭಗವಂತ ಶ್ರೀಕೃಷ್ಣ ಪರಮಾತ್ಮ ವೇದವ್ಯಾಸ ರೂಪದಲ್ಲಿ ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕ ಮತ್ತು 22ನೇ ಶ್ಲೋಕದಲ್ಲಿ ತಾಮಸ ಮತ್ತು ರಾಜಸರ ಅವರ ಪ್ರವೃತ್ತಿಯನ್ನು ತಿಳಿಸಿಕೊಟ್ಟಿದ್ದಾರೆ.
ಪೃಥಕ್ತೇವತು ಯದ್ ಅಜ್ಞಾನಂ ನಾನಾಭಾವನ್ ಪೃಥಗ್ವಿದಾನ್ ವೇತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಯೆ ರಾಜಸಂ ಯತ್ತು ಕೃಷ್ಣಮದೇಕಸ್ಮಿನ್ ಕಾರ್ಯೇ ಸಕ್ತಮಹೈತಿಕಂ ಅತತ್ವಾರ್ಥಂ ಅಲ್ಪಂ ಚ ತತ್ತಾಮಸಂ ಉದಾಹೃತಂ ಎಂಬುದು 21ನೇ ಶ್ಲೋಕ ಮತ್ತು 22ನೇ ಶ್ಲೋಕವಾಗಿದೆ. ಯಾವ ಜ್ಞಾನವು ಎಲ್ಲ ಜೀವ ಜಡಗಳನ್ನು ಭಿನ್ನ ಎಂದು ವಿಷಯೀಕರಿಸುವುದೋ, ಅಂದರೆ ನಾನಾ ವಿಧವಾದ ಜೀವ ಜಡ ಪದಾರ್ಥಗಳನ್ನು ಪರಸ್ಪರ ಭಿನ್ನಗಳನ್ನಾಗಿಯೂ ತಾರತಮ್ಯ ಇರುವನ್ನಾಗಿಯೂ ವಿಷಯೀಕರಿಸುವುದು ವೇತ್ತಿ. ಆದರೆ ಭಗವಂತನ ವಿಷಯದಲ್ಲಿ ಸಂದಿಗ್ಧವೋ ಸಂಶಯರೂಪವಾಗಿ ಆ ಜ್ಞಾನವನ್ನು ರಾಜಸವನ್ನಾಗಿ ತಿಳಿ. ಎಲ್ಲ ಜೀವರು ಭಿನ್ನರಾಗಿದ್ದಾರೆ ಎಂದು ರಾಜಸರು ತಿಳಿಯುತ್ತಾರೆ, ಇಲ್ಲದಿದ್ದರೆ ಅವರ ವ್ಯವಹಾರವೇ ಕೊಡುವುದಿಲ್ಲ. ತನಗೆ ಹೊಟ್ಟೆ ಹಸಿವಾಗುತ್ತಿದೆ ಎಂಬುದನ್ನು ತಿಳಿದು ಊಟ ಮಾಡುತ್ತಾರೆ. ತನ್ನ ಹಸಿವು ಮುಗಿದ ಕೂಡಲೇ ಎಲ್ಲರ ಹಸಿವು ತೀರುವುದಿಲ್ಲ. ಆದ್ದರಿಂದ ಭಿನ್ನತೆಯನ್ನು ಕಂಡುಕೊಳ್ಳುತ್ತಾರೆ ರಾಜಸರು. ಆದರೆ ಭಗವಂತನಲ್ಲಿ ಯಾವ ರೀತಿ ತಿಳಿತಾರೆ ಅಂದರೆ, ದೇವರಿಂದ ಭಿನ್ನನಾಗಿದ್ದಾನೆ, ಅವನ ಅಪ್ರಾಕೃತನಾಗಿದ್ದಾನೆ ಎಂಬುದನ್ನು ಅವರು ತಿಳಿಯುವುದಿಲ್ಲ. ಪರಮಾತ್ಮನು ನಮ್ಮಂತೆಯೇ ಒಬ್ಬ. ನಮಗೆ ಹೇಗೆ ಹೊಟ್ಟೆ ಹಸಿವಾಗುತ್ತದೋ, ನಿದ್ದೆ ಬರುತ್ತದೋ, ಹುಟ್ಟುತ್ತೇವೆಯೋ, ಸಾಯುತ್ತೇವೆಯೋ ಸಾಯುತ್ತೇವೆಯೋ ಹಾಗೆಯೇ ಪರಮಾತ್ಮನೂ ಸಹ ಎಂಬ ಬುದ್ಧಿ ಇರುತ್ತದೆ ಹೊರತು ಅಪ್ರಾಕೃತ ಚಿದಾನಂದ ಅವ್ಯಕ್ತ ನಿತ್ಯ ಎಂಬತಕ್ಕಂಥ ಗುಣ ರಾಜಸರಿಗೆ ಬರುವುದಿಲ್ಲ. ಈಗ ನಾವು ಪುರಾಣಗಳನ್ನು ಹೇಳುವಾಗ ನೋಡುತ್ತೇವೆ, ಕೇವಲ ತಮ್ಮನ್ನು ಸಾದೃಶ್ಯವನ್ನಾಗಿ ಇಟ್ಟುಕೊಂಡು ಹೋಲಿಸಿಕೊಂಡು ಪ್ರಪಂಚದ ಪದಾರ್ಥಗಳನ್ನು ಹೋಲಿಸಿಕೊಂಡೇ ದೇವರನ್ನು ತಿಳಿಯುವ ಪ್ರಯತ್ನ ಮಾಡುತ್ತಾರೆ. ಇವರೆಲ್ಲರೂ ರಾಜಸರೇ. ಒಂದು ಕಣ್ಣಿನಿಂದ ತಿನ್ನುತ್ತಾನೆ ಅಂತ ಹೇಳಿದಾಗ ಆಶ್ಚರ್ಯಪಡುತ್ತಾರೆ. ನಮ್ಮ ಕಣ್ಣಿಂದ ನಾವು ತಿನ್ನುತ್ತಿಲ್ಲವಲ್ಲ, ಹೇಗೆ ಸಾಧ್ಯವಾಗುವುದು? ಆದ್ದರಿಂದ ಇದು ಅಮಾನುಷ್ಯವಾದದ್ದು, ಇದು ದೇವತೆಗಳಿಗೂ ಅಲ್ಲ, ದೇವರದು ಅಲ್ಲ, ದೆವ್ವದ್ದಾಗಿರಬೇಕು ಅಂತ ಹೇಳಿ ಅಪಹಾಸ್ಯ ಮಾಡತಕ್ಕಂಥ ಜನರು ರಾಜಸ ಜನರು. ಸೂಕ್ಷ್ಮ ದೃಷ್ಟಿಯಲ್ಲಿ ತಿನ್ನುವುದು ಅಂದರೆ ಏನು? ಕಾಣುವುದಕ್ಕೆ. ನಾವು ಒಂದು ಪದಾರ್ಥವನ್ನು, ಆಕಾಶ ಪ್ರಕೃತಿಯನ್ನು ನಾವು ತಿನ್ನುವುದಿಲ್ಲ, ಪ್ರಕಾಶವನ್ನು ನಾವು ನೋಡಿ ಅದೇ ತಿನ್ನುವುದರಿಂದ ಅರ್ಥ. ಹೀಗೆಯಿಂದಲೂ ನಾವು ಭಗವಂತನನ್ನು ವಿಚಿತ್ರವಾಗಿ ಅಂದರೆ ಅಪ್ರಾಕೃತವಾಗಿ ಭಗವಂತನ ತಿಳಿಯಲಿಕ್ಕೆ ಸಾಧ್ಯವಿದೆ ಎಂಬುದನ್ನೂ ಸಹ ನಾವು ತಿಳಿದುಕೊಳ್ಳುವುದಿಲ್ಲ ಯಾವ ರಾಜಸ ವ್ಯಕ್ತಿ. ಭಗವಂತ ಪೂರ್ಣ ತೃಪ್ತ, ಅವನಿಗೆ ಯಾವುದು ತಿನ್ನುವುದು ಎಂಬುದನ್ನು ಬಯಕೆವೇ ಇಲ್ಲ. ಹಾಗಾದರೆ ಕಣ್ಣಿನಿಂದ ತಿನ್ನುತ್ತಾನಲ್ಲ ಅಂದರೆ ಕಣ್ಣಿನಿಂದ ನೋಡುತ್ತಾನೆ, ಕಣ್ಣಿನಿಂದ ಅವನು ಪದಾರ್ಥ ಜ್ಞಾನವನ್ನು ಮಾಡಿಕೊಳ್ಳುತ್ತಾನೆ ಎಂಬ ನಮ್ಮಲ್ಲಿ ನಾವು ಏನು ವ್ಯವಹಾರದಲ್ಲಿ ಮಾಡುತ್ತೇವೆಯೋ ಅದರ ಪರಾಕಾಷ್ಠತೆಯಲ್ಲಿ ಭಗವಂತ ಮಾಡುತ್ತಾನೆ ಅಂತಾದರೂ ತಿಳಿಯಬಹುದು. ಅತ್ಯಂತ ವಿಶಿಷ್ಟ ರೂಪದಲ್ಲಿ ಇದ್ದಾನೆ, ಎಲ್ಲ ಜೀವರಿಗಿಂತ ಭಿನ್ನನಾಗಿದ್ದಾನೆ, ಎಲ್ಲವೂ ಅವನ ಗುಣವೂ ವಿಶಿಷ್ಟ ಆಕಾರವಾಗಿರುತ್ತೆ ಎಂಬ ಭಾವನೆ, ಎಂಬ ಅನುಸಂಧಾನ, ಎಂಬ ನಿಶ್ಚಯ ಜ್ಞಾನ ರಾಜಸರಿಗೆ ಸುತರ ಬರುವುದಿಲ್ಲ. ಯತ್ ಕೃಷ್ಣವದೇಕಸ್ಮಿನ್ ಕಾರ್ಯೇ ಸಕ್ತ ಮಹೈತುಕಂ ಅತತ್ವಾರ್ಥಂ ವದಲ್ಪಂ ಚ ತತ್ತಾಮಸಮುದಾಹೃತಂ. ಒಬ್ಬ ಜೀವನನ್ನು ಬ್ರಹ್ಮನಂತೆ ಜಗತ್ತಿನಂತೆ ಕೃಷ್ಣವತ್ ವಿಷೀಕರಿಸುವುದೋ ಸಕ್ತಂ, ಯುಕ್ತಹೀನವೋ ಅಹೈತಕವೋ ಎಂದು ಹೆಚ್ಚು ಅಜ್ಞಾನದಿಂದ ಕೂಡಿದ್ದು ಅತತ್ವಾರ್ಥ, ಆ ಜ್ಞಾನವು ತಾಮಸವೆಂದು ಹೇಳಲ್ಪಡುತ್ತದೆ. ಬ್ರಹ್ಮನು ಒಬ್ಬ ಜೀವ ಜಗತ್ತಿನಂತೆ ಅಂತ ತಿಳಿದುಕೊಂಡು ಆ ಜೀವನೇ ಬ್ರಹ್ಮನೇ ನಾನು ಅಂದರೆ ಎಲ್ಲ ಜೀವರು ಬ್ರಹ್ಮರೇ ಎಲ್ಲ ಎಂಬತಕ್ಕಂಥದ್ದು ನಮಗೆ ಕಾಣುತ್ತಿರುವುದು ಅಷ್ಟೇ. ಸಹಜವಾಗಿ
ಬ್ರಹ್ಮ ಎಂಬತಕ್ಕಂಥವನು ಒಬ್ಬನೇ ಇರಬೇಕು. ಅವನ ಅಂಶದಲ್ಲಿ ನಾವು ಎಲ್ಲವನ್ನು ಕಾಣುತ್ತಿದ್ದೇವೆ. ನಮಗೆ ಜ್ಞಾನ ಬಂದಾಗ ಕೇವಲ ಬ್ರಹ್ಮನಾಗಿ ಉಳಿಯುತ್ತೇವೆ. ಇದು ತಾಮಸರ ಮನೋವೃತ್ತಿ. ಇದನ್ನು ಶ್ರೀಮದಾನಂದ ತೀರ್ಥರು ಪದ್ಮಪುರಾಣದ ವಾಕ್ಯದಿಂದ ತಿಳಿಸ್ತಾ ಇದ್ದಾರೆ. ವಿಷ್ಣೋರನ್ಯಸ್ಯ ಯಥಾರ್ಥಜ್ಞಾನಂ ರಾಜಸಮುಚ್ಯತೆ. ವಿಷ್ಣೋರನ್ಯಸ್ಯ ಯಥಾರ್ಥಜ್ಞಾನಂ ರಾಜಸಮುಚ್ಯತೆ. ವಿಷ್ಣುವಿನಲ್ಲಿ ಯಥಾರ್ಥ ಜ್ಞಾನವನ್ನು ತಿಳಿಯುವುದಿಲ್ಲ. ವಿಷ್ಣುವೇತರವಾದ ಜಡ ಪದಾರ್ಥಗಳಲ್ಲಿ ಜೀವರಲ್ಲಿ ಯಥಾರ್ಥ ಜ್ಞಾನವನ್ನು ತಿಳಿಯುತ್ತಾರೆ. ಇವರು ರಾಜಸರು ಎಂದು ಹೆಸರು. ನಾವು ವ್ಯವಹಾರ ಮಾಡುವಾಗ ಭಿನ್ನತೆ ಇಲ್ಲದಿದ್ದರೆ ವ್ಯವಹಾರವೇ ಕೂಡುವುದಿಲ್ಲ. ರಾಜಸರು ವ್ಯವಹಾರದಲ್ಲಿ ನಿಪುಣರು. ಆದ್ದರಿಂದ ಪರಸ್ಪರ ಜೀವರಲ್ಲಿ ಭೇದವನ್ನು, ಪರಸ್ಪರ ಜಡರಲ್ಲಿ ಭೇದವನ್ನು ಕಾಣುತ್ತಾರೆ ಹೊರತು ಯಾವ ಪರಮಾತ್ಮ ಜೀವನಿಗಿಂತ ವಿಶಿಷ್ಟನಾದ ಭಿನ್ನನಾಗಿರ್ತಕ್ಕಂಥವನು, ಪದಾರ್ಥಗಳಿಂದ ಭಿನ್ನನಾಗಿರ್ತಕ್ಕ ಭಗವಂತನನ್ನು ಅವರು ಅಂಗೀಕರಿಸುವುದಿಲ್ಲ. ಅವರಲ್ಲಿ ವಿಶೇಷವಾದ ಗುಣವನ್ನು ರಾಜಸರು ತಿಳಿಯುವುದಿಲ್ಲ, ಯಥಾರ್ಥವಾಗಿ ತಿಳಿಯುತ್ತಾರೆ ಎಂದರ್ಥ. ಯದಿ ವಿಷ್ಣು ನ ಜಾನಾತಿ ಯದಿ ವಾ ವಿಷ್ಣತತ್ವವಿತು ಅನ್ಯತಾ ಕರಣೀಯತ್ವಾತ್ ಕಾರ್ಯಾಖ್ಯಂ ಜೀವಮೇವ ಯಃ. ಎಲ್ಲಿ ತನಕ ವಿಷ್ಣುವನ್ನೇ ಯಾರು ತಿಳಿಯೋದಿಲ್ಲವೋ ಅಥವಾ ಮಿಶ್ರವಾಗಿ ತಿಳಿಯುತ್ತಾರೋ ಅವರಿಗೆ ಯೋಗ್ಯವಾದ ಗತಿಯಾಗುವುದಿಲ್ಲ, ಅಂದರೆ ಮೋಕ್ಷವಾಗುವುದಿಲ್ಲ. ರಾಜಸರಿಗೆ ಯಾವ ಕಾಲದಲ್ಲೂ ಮೋಕ್ಷ ಎಂಬುದು ಇಲ್ಲ, ಭಗವಂತನು ಸರಿಯಾಗಿ ತಿಳಿಯಲಿಲ್ಲವಾದ್ದರಿಂದ ಎಂದರ್ಥ. ಅಕಾರ್ಯಂ ಬ್ರಹ್ಮ ಜಾನಾತಿ ಸ ಏವ ಅಖಿಲಮಿಚ್ಯಪಿ ಏಕಜೀವ ಪರಿಜ್ಞಾನಾತ್ ಕೃಷ್ಣೋ ಜ್ಯೋತಿಷ್ವಸ್ಮಿತೆ ಮನ್ಯತೆ. ಯುಕ್ತ ವಿಜ್ಞಾನ ರಾಹಿತ್ಯಾತ್ ಸ್ವಪಕ್ಷಸ್ಯಾಪಿ ಯುಕ್ತಿತಃ ಅಯುಕ್ತತಾಮೇವ ಗುಣಾಂ ಮನ್ಯಂತೆ ಚಾಲ್ಪದರ್ಶನಃ. ಅತತ್ವಾರ್ಥಂ ಜಗದ್ಬ್ರೂತೆ ತತ್ವಾರ್ಥಂ ಜ್ಞಾನವರ್ಧನಾತ್. ಸ ಮುಖ್ಯ ತಾಮಸ ಜ್ಞಾನಿ ಏಕೇಕೇನಪಿ ಕಿಂ ಪುನಃ ಸರ್ವೈ ಏತೈ ವಿಶೇಷಸ್ಯ ಯುಕ್ತಃ ಪಾಪತಮಾದಿಕಃ ಇತಿ ಪಾದ್ಮೆ. ಜೀವ ಜಡಗಳ ಸರಿಯಾದ ಜ್ಞಾನ ತಿಳಿದುಕೊಂಡಿದ್ದು ವಿಷ್ಣುವಿನ ಸರ್ವೋತ್ತಮತ್ವಾದ ವಿಷಯಗಳಲ್ಲಿ ಸರಿಯಾದ ಜ್ಞಾನವಿಲ್ಲದೆ ಇರುವ ಜ್ಞಾನವು ರಾಜಸ ಜ್ಞಾನವು ಅಂತ ತಿಳಿಯಬೇಕು. ವಿಷ್ಣುವು ಅಂದರೆ ಜೀವನನ್ನು ಸಂಸಾರಿಯಾದ ಮುಕ್ತನನ್ನಾಗಿ ಮಾಡುವನು. ಕಾರ್ಯವೆನಿಸದ ಜೀವನನ್ನೇ ಕಾರ್ಯನಲ್ಲದ ಬ್ರಹ್ಮನನ್ನಾಗಿ ಯಾರು ತಿಳಿಯುತ್ತಾರೋ, ಜೀವನಲ್ಲಿ ಸರ್ವ ಜಗತ್ತು ಆರೋಪಿತವೆಂದು ತಿಳಿಯುತ್ತಾರೋ, ಹಾಗೂ ಜಗತ್ತು ಒಬ್ಬ ಜೀವನಿಂದ ಕಲ್ಪಿತವಾಗಿದೆ, ಆದ್ದರಿಂದ ಒಬ್ಬನನ್ನು ತಿಳಿದರೆ ಎಲ್ಲವನ್ನು ತಿಳಿದಂತಾಯಿತು ಎಂದು ತಿಳಿಯುವರು. ಅಂತಹವರು ಯುಕ್ತ ಜ್ಞಾನರಹಿತರಾದುದರಿಂದಲೂ ತಾವು ಹೇಳುವುದೆಲ್ಲ ಅಯುಕ್ತವಾಗಿರುವುದೇ ಗುಣವೆಂದು ಭಾವಿಸುತ್ತಾರೆ. ಈ ಜ್ಞಾನಿಗಳು ಅಲ್ಪ ಜಗತ್ತಿನ ಸ್ವರೂಪ ಸರಿಯಾದ ಜ್ಞಾನ ಇಲ್ಲದಿದ್ದರಿಂದ ಜಗತ್ತು ಮಿಥ್ಯ ಎಂದು ಹೇಳುತ್ತಾರೆ. ಇಂತಹವರು ಮುಖ್ಯ ತಾಮಸ ಜ್ಞಾನಿಗಳು. ಒಬ್ಬ ಬ್ರಹ್ಮ ಅಂದರೆ ಕೇವಲ ಒಬ್ಬ ಜೀವನಿರಬೇಕು. ಅವನೇ ಎಲ್ಲವೂ, ಅವನೇ ಜಡವೂ ಹೌದು, ಅವನ ಚೇತನವೂ ಹೌದು. ಅವನಲ್ಲಿ ಯಾವ ಗುಣವೂ ಇಲ್ಲ, ನಿರ್ಗುಣ ಎಂಬುದಂತಾಗಿ ತಿಳಿತಕ್ಕಂಥ ಅವರು ತಾಮಸ ಜ್ಞಾನಿಗಳು ಅಂತ ಹೆಸರು. ಒಂದೊಂದು ವಿಧವಾದ ಜ್ಞಾನವುಳ್ಳವನು ಮುಖ್ಯ ತಾಮಸ ಜ್ಞಾನಿಯು ಅಂದರೆ ಭಗವಂತನ ಎಲ್ಲ ಬ್ರಹ್ಮರು ಎಲ್ಲ ಜೀವರು ಬ್ರಹ್ಮರೇ ಎಂಬತಕ್ಕಂಥದ್ದು, ಇವರಲ್ಲಿ ಯಾವ ಗುಣವೂ ಇಲ್ಲ ಎಂಬತಕ್ಕಂಥದ್ದು.
ಪ್ರಪಂಚ ಏನು ನಾವು ನೋಡ್ತಿದ್ದೀವಿ ಮಿಥ್ಯ ಎಂಬುದಕ್ಕಂಥದ್ದು. ಹೀಗೆ ಒಂದೊಂದು ಗುಣವನ್ನು ಅವರು ಪಡಿಸಿಕೊಂಡು, ಅಂದರೆ ಅವರ ಹೃದಯದಲ್ಲಿ ಬೇರೂರಿಸಿಕೊಂಡಿರುತ್ತಾರೆ. ಇಂತಹ ಒಂದೊಂದೇ ಗುಣದಿಂದಲೇ ಅವರು ತಾಮಸರು ಎಂಬುದಾಗಿ ನಾವು ತಿಳಿಯಬಹುದು. ಹಾಗಿರುವ 3 ವಿಧವಾದ ಜ್ಞಾನವುಳ್ಳವರು, ಅಂದರೆ ಭಗವಂತನ ನಿರ್ಗುಣ ಎಂಬುದು, ನಾನೇ ಬ್ರಹ್ಮ ಎಂಬುದು, ಮತ್ತು ಮಿಥ್ಯ ಜಗತ್ತು ಎಂಬತಕ್ಕಂಥ 3 ಗುಣಗಳನ್ನು ಹೇಳಿದರೆ ಮುಖ್ಯ ತಾಮಸ ಜ್ಞಾನಿ ಎಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅಂಥವನು ಮಹಾಪಾಪಿಗಳಲ್ಲಿ ಅಧಿಕನಾದವನು ಎಂದು ಪದ್ಮಪುರಾಣ ತಿಳಿಸುತ್ತದೆ. ಹೆಚ್ಚಿನ ಪಾಪ ಮಾಡಿದವನು ಎಂದರ್ಥ. ಇದನ್ನು ತಾತ್ಪರ್ಯ ರೂಪದಲ್ಲಿ ಶ್ರೀಮದಾನಂದ ತೀರ್ಥರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಪೃಥಕ್ತ್ವೇನ ತು ಯಜ್ಞಾನಂ ಇಚ್ಛಸ್ಯ ವ್ಯಾಖ್ಯಾ ನಾನಾ ಭಾವಾನ್ ಇತ್ಯಾದಿ ಸರ್ವಗತಂ ಏಕಂ ಈಶ್ವರಂ ನ ಜಾನಂತಿ ಇತ್ಯೇತಾವತ್ಯೇವ ರಾಜಸತ್ವಂ. ಸರ್ವಭೂತೇಷು ಪೃಥಕ್ತ್ವೇನ ಎಂಬುದರ ವಿವರಣೆ ವಿಸ್ತಾರ. ನಾನಾ ಭಾವಾನ್ ಪೃಥಕ್ ವಿಧಾನ್. ಆದ್ದರಿಂದ ಪುನರುಕ್ತಿಯಾಗುವುದಿಲ್ಲ. ಜೀವನಿಗೆ ಪರಮಾತ್ಮನಿಂದ ಐಕ್ಯವಿದೆ ಎಂದು ತಿಳಿಯುವುದೇ ಮಹಾತಾಮಸ. ಹೀಗಿರುವಾಗ ಜೀವನಿಗಿಂತ ಬೇರೆ ವಸ್ತುವೇ ಇಲ್ಲವೆಂದು ತಿಳಿಯುವುದು ಮಹಾತಾಮಸ ಎಂದು ಬೇರೆ ಹೇಳಬೇಕೇನು? ಅದರಲ್ಲಿಯೂ ಒಬ್ಬನೇ ಜೀವ, ಅವನಿಗಿಂತ ಬೇರೆ ಏನೂ ಇಲ್ಲವೆಂದು ತಿಳಿಯುವುದು ಇನ್ನೂ ಹೆಚ್ಚಿನ ತಾಮಸವು. ಅಂದರೆ ವಸ್ತುವಿನಲ್ಲಿ ಇಲ್ಲದಿರುವ ಧರ್ಮಗಳನ್ನು ಹೇಳುವ ಜ್ಞಾನವು ತಾಮಸವೆಂದ ಮೇಲೆ ಹಿಂದೆ ಹೇಳಿದ ತಾಮಸ ಲಕ್ಷಣಗಳಿಂದ ಕೂಡಿದರೆ ತಾಮಸ ಎಂದು ಬೇರೆ ಹೇಳುವ ಅಗತ್ಯವಿಲ್ಲ. ಅತ್ಯಲ್ಪ ಜ್ಞಾನವನ್ನೇ ತಾಮಸ ಎಂದ ಮೇಲೆ ಮಿಥ್ಯಾ ಜ್ಞಾನವು ಹೆಚ್ಚಾಗಿದ್ದರೆ ತಾಮಸವಾಗುತ್ತದೆ ಎಂದು ಬೇರೆ ಹೇಳುವ ಅಗತ್ಯವಿಲ್ಲ. ಮುಕ್ತತ್ವಾತ್ ರೂಪೇಣ ನ್ಯತಾ ಕರಣೀಯತ್ವಾತ್ ಪರಾಧೀನತ್ವೇನ ಅಲ್ಪಸ್ಯ ಜೀವಸ್ಯ ಸ್ವಾತಂತ್ರ್ಯಾದಿಗುಣಪೂರ್ಣತ್ವಾತ್ ಕೃಷ್ಟೇನ ಬ್ರಹ್ಮಣ ಐಕ್ಯಜ್ಞಾನಂ ಚ ಮಹಾತಾಮಸಂ. ಕಿಂ ಪುನಃ ತಾವನ್ಮಾತ್ರಂ ಸರ್ವಮಿತಿ ಜ್ಞಾನಂ ಕಿಂ ಪುನಃ ತತ್ರಾಪಿ ಏಕಜೀವಾದನ್ಯತ್ ಕಿಮಪಿ ನಾಸ್ತಿ ಇತಿ. ಅಹೈತುಕಂ ಜ್ಞಾನಂ ಸರ್ವಮಪಿ ತಾಮಸಂ ಕಿಮುತ ದೇವೋಕ್ತಲಕ್ಷಣಂ ಅತತ್ವಾತ್ ಸದಸದ್ವೈಲಕ್ಷಣ್ಯಾರ್ಥಂ ಕಲ್ಪನಾಯುಕ್ತಮೇವ ತಾಮಸಂ ಕಿಮು ತದೇವ ಉಕ್ತವಿಶೇಷಣೈಃ ಉಕ್ತಂ. ಪ್ರಾಯಃ ಅಲ್ಪಜ್ಞಾನಮಪಿ ತಾಮಸಂ ಅಜ್ಞಾನ ಬಹುಲತ್ವಾತ್ ಕಿಮು ತದೇವ ಉಕ್ತಂ ಮಿಥ್ಯಾ ಜ್ಞಾನ ಬಹುಲಮಿತ್ಯಂ ಪುನರುಕ್ತಿಃ. ಏಕಸ್ಮಿನ್ ಸರ್ವಜ್ಞಾನಂ ಕಾರ್ಯೇ ಜೀವೇ ಪೂರ್ಣಬ್ರಹ್ಮೇತಿ ಸಕ್ತಂ ಜ್ಞಾನಂ ನಿಯುಕ್ತಕಂ ಚ ತತ್ವಾರ್ಥಕಲ್ಪನಾಯುಕ್ತಂ ಅಲ್ಪಜ್ಞಾನಂ ಚ ಪೃಥಕ್ ಪೃಥಕ್ ತಾಮಸಾನೀತಿ ವಾ ಮಾಯಾವಾದೇ ತು ಏತಾನಿ ಸಮಸ್ತಾನಿ ಅನ್ಯತ್ರಾಪಿ ತು ಅಹೈತುಕತ್ವಾದಿಕಂ ವಿರುದ್ಧವಾದೇಷು ಸಮಂ ಧರ್ಮೇ ಸರ್ವೇಷು. ಒಬ್ಬ ಜೀವನಲ್ಲಿ ಸರ್ವ ವಸ್ತುಗಳ ಅಭೇದ ಜ್ಞಾನ, ಎಲ್ಲ ಜೀವರು ಸರ್ವಗುಣಪೂರ್ಣನಾದ ಬ್ರಹ್ಮನಿಂದ ಅಭಿನ್ನರು ಎಂಬ ಜ್ಞಾನ, ಯುಕ್ತಿ ಶೂನ್ಯವಾದ ಜ್ಞಾನ, ಮಿಥ್ಯಾಭೂತವಾದ ಅರ್ಥವನ್ನು ಕಲ್ಪಿಸುವ ಜ್ಞಾನ, ಅಲ್ಪಜ್ಞಾನ ಇವೆಲ್ಲವೂ ಪ್ರತ್ಯೇಕವಾಗಿ ತಾಮಸ ಜ್ಞಾನಗಳು. ಮಾಯಾವಾದದಲ್ಲಿ ಮಾತ್ರ ಇಂಥ ಎಲ್ಲ ಜ್ಞಾನಗಳು ಇದೆ. ಹಾಗೂ ಇನ್ನಿತರ ವಿಪರೀತಾದಿ ಮತಗಳಲ್ಲಿಯೂ ಸಹ ಅಹೈತುಕತ್ವಾದಿ ದೋಷಗಳು ಸಮವಾಗಿದೆ. ಜೀವನ ವಿಷಯದಲ್ಲಿ ಬ್ರಹ್ಮಭೇದವನ್ನು ವಿಷಯೀಕರಿಸುವ ಜ್ಞಾನ ಯಾವುದೋ ಅದು ತಾಮಸ ಜ್ಞಾನ. 6 ವಿಧ ಜ್ಞಾನಗಳು ಈ ಕಾರ್ಯದಲ್ಲಿ, ಈ ಜೀವನದಲ್ಲಿ. ಅಂದರೆ ಕೃಷ್ಣವತು, ಜಗತ್ತಿನಂತೆ ಯಾವ ಜ್ಞಾನ ತೊಡಗಿದೆಯೋ ಕೃಷ್ಣವತು ಎಂದರ್ಥ. ಏಕಸ್ಮಿನ್ ಕಾರ್ಯೇ, ಒಬ್ಬ ಜೀವನ ಸಕ ಜಗತ್ತಿನಂತೆ ತೊಡಗಿದೆಯೋ, ಬ್ರಹ್ಮನಂತೆ ತೊಡಗಿದೆಯೋ, ಯಾವುದು ಅಹೈತುಕವೋ, ಇಲ್ಲದ ಅರ್ಥದ ಕಲ್ಪನೆಯಿಂದ ಕೂಡಿದ್ದು, ಮತ್ತು ಯಾವುದು ಅಲ್ಪವೋ,
ಈ 6 ಜ್ಞಾನಗಳು ಪ್ರತ್ಯೇಕವಾಗಿ ತಾಮಸಗಳು. ಜೀವನನ್ನು ಬ್ರಹ್ಮನೆಂದು ತಿಳಿಯುವ ಜ್ಞಾನ ತಾಮಸ. ಕಾರಣ ವಿರುದ್ಧ ಧರ್ಮ ಇರುವವರಿಗೆ ಅಭೇದವನ್ನು ಹೇಳುವುದರಿಂದ. ಅದ್ವೈತ ಸಿದ್ಧಾಂತದಲ್ಲಿ 2 ಪಕ್ಷಗಳು, ಒಂದು ಏಕಜೀವವಾದ, ಇನ್ನೊಂದು ಬಹುಜೀವವಾದ. ಒಂದೇ ಅಜ್ಞಾನದಿಂದ ಒಬ್ಬನೇ ಜೀವಾಗಿದ್ದಾನೆ, ಜೀವನೆಂದು ಕಾಣುವ ಉಳಿದೆಲ್ಲವೂ ಜಡಗಳಂತೆ. ಆ ಒಬ್ಬ ಜೀವನ ಏಕಸ್ಮಿನ್ ಅಜ್ಞಾನದಿಂದ ಕಲ್ಪಿತರು, ಏಕಜೀವವಾದ. ಬ್ರಹ್ಮನಿಗೆ ಅನೇಕ ಅಜ್ಞಾನಗಳು ಸಂಬಂಧದಿಂದ ಅನೇಕ ಜೀವರು ಆಗಿದ್ದಾರೆ ಎಂಬುದು ಬಹುಜೀವವಾದ. ಹೀಗೆ ತಾಮಸ ಜ್ಞಾನ ಎಂಬತಕ್ಕಂಥದ್ದು ಐಕ್ಯ ಜ್ಞಾನ, ನಾನು ಬ್ರಹ್ಮ ಒಂದೇ ಎಂಬತಕ್ಕಂಥ ಮಿಥ್ಯಾಜ್ಞಾನ. ಇದು ಅಲ್ಪಜ್ಞಾನವೇ ಸರಿ. ಪ್ರತಿಯೊಬ್ಬ ಜೀವರು ದುಃಖಿಗಳಾಗಿದ್ದಾರೆ, ಸಾಯುತ್ತಿದ್ದಾರೆ, ಹುಟ್ಟುತ್ತಿದ್ದಾರೆ, ದುಃಖದ ಬೇಗೆಯಲ್ಲಿ ಬೇಯುತ್ತಿದ್ದಾರೆ. ಆದರೆ ಭಗವಂತನಿಗೆ ಸ್ವತಂತ್ರ ಅಂತ ಹೇಳಿದುಕೊಳ್ಳದೆ ಅವನಿಗೆ ಅಜರಾಮರ, ಅವನಿಗೆ ಹುಟ್ಟಿಲ್ಲ, ಸಾವಿರುವುದಿಲ್ಲ, ಅವನಿಗೆ ದುಃಖವಿರುವುದಿಲ್ಲ, ಸದಾ ಸುಖಿಯಾಗಿರುತ್ತಾನೆ, ನಿತ್ಯಾನಂದೈಕ ಸ್ವರೂಪನಾಗಿರುತ್ತಾನೆ. ಇದೆಲ್ಲವೂ ಸಕಲ ಉಪನಿಷತ್ತಿನಲ್ಲಿ ಪ್ರತಿಯೊಂದು ವಾಕ್ಯದಲ್ಲಿಯೂ ಸಹ ಇದೇ ಅರ್ಥವನ್ನು ಹೇಳುತ್ತಿದ್ದಾಗ್ಯೂ ಸಹ ವೇದದ ಅರ್ಥವನ್ನೇ ತಿರುಚಿ ಮಾಡಿ ವಿಪರೀತವಾಗಿ ತಿಳಿದುಕೊಂಡಾಗ ಅದು ತಾಮಸ ಜ್ಞಾನ, ಮಿಥ್ಯಾಜ್ಞಾನ ಎಂದೆನಿಸಿಕೊಳ್ಳುತ್ತದೆ ಎಂದು ಹೇಳಿ ಎಲ್ಲ ಪುರಾಣದ ವಾಕ್ಯ ಪದ್ಮಪುರಾಣದಲ್ಲಿ ಮತ್ತು ಸ್ಮೃತಿಗಳಲ್ಲಿ ಉಕ್ತವಾಗಿದೆ. ಆದ್ದರಿಂದ ತಾಮಸ ಜ್ಞಾನ ಎಂಬತಕ್ಕಂಥದ್ದು, ತಮಸ್ ಎಂದರೆ ಜ್ಞಾನವೇ ಹೆಸರು. ನಮಗೊಂದು ಪದಾರ್ಥ ಬಗ್ಗೆ ಪೂರ್ಣ ಅಜ್ಞಾನವಿರುವುದಕ್ಕೆ ತಾಮಸ ಜ್ಞಾನ ಎಂದು ಹೆಸರು. ಭಗವಂತನ ಬಗ್ಗೆ ಅವರಿಗೆ ಪೂರ್ಣ ಅಜ್ಞಾನವೇ ಇರುತ್ತದೆ ಎಂದರ್ಥ. ಯಾವ ಕಾಲದಲ್ಲೂ ಭಗವಂತನನ್ನು ತಿಳಿಯಲು ಅವರಿಗೆ ಯೋಗ್ಯತೆ ಇರುವುದೇ ಇಲ್ಲ. ಮಿಥ್ಯಾಜ್ಞಾನದಲ್ಲಿ ಅಂದರೆ ವಿಪರೀತವಾಗಿಯೇ ತಿಳಿದುಕೊಂಡಿರುವುದರಿಂದ ಅವರು ನಿತ್ಯ ದುಃಖರೂಪವಾದ ಲೋಕವನ್ನು ಕುರಿತು ಹೋಗುತ್ತಾರೆ. ಆದ್ದರಿಂದ ಶ್ರೀಮದಾನಂದ ತೀರ್ಥ ತಿಳಿಸುವುದು ಮಿಥ್ಯಾಜ್ಞಾನೇನ ತಮೋ ಜ್ಞಾನೇನೈವ ಪರಂಪರಂ. ಯಾರು ಮಿಥ್ಯಾಜ್ಞಾನಿಗಳು ಅವರಿಗೆ ಅಜ್ಞಾನದಿಂದ ಕೂಡಿರುತ್ತಾರೆ. ಅಜ್ಞಾನ ಮತ್ತು ಮಿಥ್ಯಾಜ್ಞಾನದಿಂದ ಕೂಡಿರುವವರಿಗೆ ಅವರಿಗೆ ಬರತಕ್ಕಂಥ ಫಲ ತಮಸ್ಸು. ತಮಸ್ಸು ಅಂದರೆ ಏನು ಅಂದರೆ ನಿತ್ಯ ನರಕ ರೂಪವಾದ, ನಿತ್ಯ ದುಃಖ ರೂಪವಾದ ತಮಸ್ಸು ಅತಿ ಹೆಚ್ಚಾದ ಕತ್ತಲಿಂದ ಕೂಡಿದ ಲೋಕದಲ್ಲಿ ಇರುವಂತಹದ್ದು ಅಂತ ಅರ್ಥ. ಇಂತಹ ತಮಸ್ ಲೋಕವನ್ನು ಕಲ್ಪಿಸಿಕೊಳ್ಳಲು ಸಹ ಸಾತ್ವಿಕರಿಗೆ ಕಷ್ಟವಾಗುತ್ತದೆ, ಅವರು ಮೂರ್ಛಿತರಾಗುತ್ತಾರೆ. ಅಂತಹ ಭಯಂಕರವಾದ ತಮೋಲೋಕ ಅಜ್ಞಾನಿಗಳಿಗೆ ಪ್ರಾಪ್ತವಾಗುವುದು. ತಾಮಸ ಜನರು ಏನು ಹೇಳಿದರೂ ಏನು ಮಾಡಿದರೂ ಅವರಲ್ಲಿ ಜ್ಞಾನ ಎಂಬುದು ಹುಟ್ಟುವುದಿಲ್ಲ. ಮತ್ತು ವಿಪರೀತವಾಗಿ ಭಗವದ್ವೇಷವಿರುವುದರಿಂದ ಅವರಿಗೆ ಯೋಗ್ಯವಾದದ್ದು ಕೇವಲ ನಿತ್ಯ ನೆರೆಯ ಲೋಕಗಳು ಎಂಬುದು ಅಭಿಪ್ರಾಯ. ಲೋಕದಲ್ಲಿ ನಾವು 3 ವಿಧ ಜೀವರನ್ನು ನೋಡುತ್ತೇವೆ. ಬಂದೀಖಾನೆಯಲ್ಲಿರ್ತಕ್ಕಂಥವರು ಎಲ್ಲರೂ ತಮೋ ಜೀವರು ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. ಸಾತ್ವಿಕರು ಸಹ ಕದಾಚಿತ್ ಹೆಚ್ಚಾದ ಪಾಪದಿಂದ ಬಂದೀಖಾನೆಯಲ್ಲಿ ಶಿಕ್ಷೆಗೆ ಒಳಪಟ್ಟಿರುತ್ತಾರೆ. ಆದರೆ ಅವರು ಮನಸ್ಸಿನ ಪರಿವರ್ತನೆಯಾಗಿ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಶುದ್ಧರಾಗುತ್ತಾರೆ. ಆದ್ದರಿಂದ ಲೋಕದಲ್ಲೇ ನಾವು ಜೀವನತ್ರಯ ಜೀವರಲ್ಲಿರ್ತಕ್ಕಂಥ 3 ವಿಧ ಸಾತ್ವಿಕ, ರಾಜಸ, ತಾಮಸರ ಪ್ರಕ್ರಿಯೆಗಳನ್ನು ನಾವು ತಿಳಿದುಕೊಳ್ಳಬಹುದು.
ಇದರಿಂದ ನಮ್ಮ ಉಪಯೋಗವೇನಿದೆ ಅಂದರೆ ಮನುಷ್ಯ ಜನ್ಮ ಬರುವುದೇ ಅತ್ಯಂತ ದುರ್ಲಭವಾದದ್ದು. ಪುರಂದರದಾಸರು ವರದರು ಅಂತ ಹೇಳಿದ್ರಿಂದ ವರದರ ಮಾರ್ಗ ಶ್ರೇಷ್ಠ ಮಾರ್ಗ, ಮೋಕ್ಷ ಮಾರ್ಗ, ಸುಖ ಸಂಪತ್ತನ್ನು ಕೊಡ್ತಕ್ಕಂಥ ಮಾರ್ಗ. ಉಳಿದ ಮಾರ್ಗಗಳು ದುಃಖದಿಂದ ಕೂಡಿರತಕ್ಕಂಥದ್ದು. ತಮೋ ಮಾರ್ಗ ಕೇವಲ ದುಃಖವೇ ಇರತಕ್ಕಂಥದ್ದು. ಆದ್ದರಿಂದ ಇದನ್ನು ತಿಳಿದುಕೊಂಡು ನಿಮ್ಮ ಸಾಧನೆಯನ್ನು ಚೆನ್ನಾಗಿ ಮಾಡಿಕೊಳ್ಳಿ ಎಂಬ ಅಭಿಪ್ರಾಯದಿಂದ ಪುರಂದರದಾಸರು 10 ಜನ ವರದರು ನಮಗೆ ಪರಿಚಯಿಸಿದ್ದಾರೆ. ಇಂತಹ ಶ್ರೇಷ್ಠ ಜ್ಞಾನ ಒದಗಿಸುವ ಪುರಂದರದಾಸರಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲ ಭೂಯಿಷ್ಟಾಂತರ ಮುಕ್ತಿಮಿದೆಯಮ್ಮ ಅಂತ ಹೇಳಿ, ಇಂತಹ ಶ್ರೇಷ್ಠ ಜ್ಞಾನ ಬರುವುದು ಕೇವಲ ಮನುಷ್ಯ ಜನ್ಮದಲ್ಲಿದ್ದಾಗ ಮಾತ್ರ. ಈ ಮನುಷ್ಯ ಜನ್ಮಕ್ಕೆ ಕಾರಣಕರ್ತರಾದ ತಂದೆ ತಾಯಿಗಳ ಅನುಗ್ರಹ ಪೂರ್ವಕವನ್ನು ಸ್ಮರಿಸುತ್ತಾ, ತಂದೆ ತಾಯಿ ಇರುವಿಗೆ ನೆರವಾದ ಗುರು ಹಿರಿಯರ ಅನುಗ್ರಹ ಸ್ಮರಣೆ ಮಾಡುತ್ತಾ, ಇವರೇ ತತ್ವಾಭಿಮಾನಿ ದೇವತೆ ನಿಂತು ಈ ಕೃತಿಯನ್ನು ಮಾಡಿಸಿದ ಅನಂತ ತತ್ವಾಭಿಮಾನಿಗಳ ನಿರಂತರ ಸೇವಾ, ನಿರಂತರ ಅನುಗ್ರಹ, ನಿರಂತರ ಅವರ ಪ್ರವೃತ್ತಿಯನ್ನು ನಾವು ಭಗವದಾಜ್ಞಾಪೂರ್ವಕವಾಗಿ ವಿಷ್ಣುವಿನ ಆಜ್ಞೆಯಿಂದ ವಾಯುದೇವರು ತತ್ವಾಭಿಮಾನಿ ದೇವತೆ ಮೂಲಕ ನಡೆಸುತ್ತಿದ್ದಾರೆ ಎಂಬ ದಿವ್ಯ ಜ್ಞಾನವನ್ನು ನಾವು ತಿಳಿದುಕೊಂಡಾಗ ದೇವತೆಗಳ ಮತ್ತು ವಾಯುದೇವರ ಮಹಿಮೆ ನಮಗೆ ಕಿಂಚಿತ್ ಅರಿವಾಗುವುದು. ಆದರೆ ಇವರೆಲ್ಲರ ಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬರೂಪ, ಅವನೇ ಬಿಂಬರೂಪನೇ ಎಲ್ಲರಲ್ಲೂ ನಿಂತು ಈ ಕೃತಿಯನ್ನು ನಡೆಸುವುದರಿಂದ ನಾವು ಎಲ್ಲವೂ ಸಹ ಭಗವಂತನಲ್ಲಿಯೇ, ನಮ್ಮ ಬಿಂಬನಲ್ಲಿಯೇ ಕೋರಿಕೆಯನ್ನು ಸಲ್ಲಿಸಬೇಕು, ಪ್ರಾರ್ಥನೆ ಸಲ್ಲಿಸಬೇಕು. ಆದ್ದರಿಂದ ಇದನ್ನು ಬಿಂಬೋಪಾಸನೆ ಎಂದು ಕರೆಯುತ್ತಾರೆ. ಬಿಂಬೋಪಾಸನೆಗೆ ಅತ್ಯಂತ ಪ್ರಮುಖವಾದ ಸಾಧನೆಗೆ ಬೇಕಾದ ಉಪಾಸನಾ ಮಾರ್ಗ. ತಮ್ಮ ಬಿಂಬವನ್ನು ಅರಿತುಕೊಂಡು ಬಿಂಬನ ಉಪಾಸನೆಯನ್ನು ಕಿಂಚಿತ್ ಮಾಡುತ್ತಾ ಹೋದಾಗ ಭಗವಂತನೇ ದಿವ್ಯ ಮಾರ್ಗವನ್ನು ತೋರಿಸಿ ತನ್ನ ಸಂತುಷ್ಟತೆಯನ್ನು ಕೊಟ್ಟು ಯೋಗ್ಯವಾದ ಗತಿಯನ್ನು ಪಾಲಿಸುತ್ತಾನೆ ಎಂಬುದರಲ್ಲಿ ಸಂಶಯವಿಲ್ಲ. ಸಕಲ ಶ್ರುತಿ ಸ್ಮೃತಿಗಳು ಇದನ್ನೇ ಹೇಳುತ್ತಿದೆ. ಪುರಂದರದಾಸರು ವರದರು ಎಂಬ ಶಬ್ದದಿಂದಲೂ ಸಹ ಇದನ್ನೇ ತಿಳಿಸಿರುವುದು. ಆದ್ದರಿಂದ ಪೂರ್ಣನಾದ ಬಿಂಬನಾದ ಭಗವಂತನಿಗೆ ಹೇಗೆ ನಾವು ಪ್ರತೀಕಾರವನ್ನು ನಾವು ಕೊಡುವುದು ಅಂದರೆ ಕೇವಲ ಭೂಯಿಷ್ಟಾಂತರ ಮುಕ್ತಿವಿದೆ ವಿನಮ್ರವಾಗಿ ನಂಬಿಸುವುದೇ ಭಗವಂತನ ನಾವು ಮಾಡಬಹುದಾದಂಥ ಕರ್ತವ್ಯ. ಅವನು ಪೂರ್ಣನಾದ್ದರಿಂದ, ಪೂರ್ಣ ಕಾಮನಾದ್ದರಿಂದ, ಆಪ್ತಕಾಮನಾದ್ದರಿಂದ ಅವನಿಗೆ ಬೇಕೆನಿಸುವುದು ಯಾವುದೂ ಇಲ್ಲ. ಆದರೆ ಅವನನ್ನು ಭಗವಂತ ಶ್ರೇಷ್ಠ ಎಂಬ ತಿಳಿಯುವ ಜ್ಞಾನ, ಅವನ ದಾಸರು ನಾವು ಎಂಬ ಜ್ಞಾನವನ್ನು ನಾವು ಭಗವಂತನಿಗೆ ತೋರಿಸುವ ಕ್ರಮ ಹೇಗೆ? ನಮಸ್ಕರಿಸುವುದರ ಮೂಲಕ. ಭೂಯಿಷ್ಟಾಂತರಮ ಮುಕ್ತಿಮಿದೇಮ, ಭೂಯಿಷ್ಟಾಂತರಮ ಮುಕ್ತಿಮಿದೇಮ, ಭೂಯಿಷ್ಟಾಂತರಮ ಮುಕ್ತಿಮಿದೇಮ ವಿನಮ್ರವಾಗಿ ನಮಿಸೋಣ. ಭಾರತೀಯ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣ. ಹರಿ ಓಂ, ಹರಿ ಓಂ, ಹರಿ ಓಂ.